ಕಷ್ಟಪಡುವುದು ಸಾಕಾಗಲ್ಲ, ಸರಿಯಾದ ದಿಕ್ಕಿನಲ್ಲಿ ಕಷ್ಟಪಡಬೇಕು. ಆ ದಿಕ್ಕು ಅನ್ನೋದೇ ಗುರಿ. ಗುರಿ ಇಲ್ಲದೆ ಶ್ರಮ ವ್ಯರ್ಥ. ಎಲ್ಲಿ ಹೋಗ್ತಿದ್ದೀವಿ ಅನ್ನೋದಿಲ್ಲ ಅಂದರೆ ಎಷ್ಟು ವೇಗವಾಗಿ ಓಡಿದ್ರೂ ತಲುಪೋದಿಲ್ಲ. ಗುರಿ ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತದೆ. ಗುರಿ ಇದ್ದಾಗ ಏನು ಮಾಡಬೇಕು ಏನು ಬೇಡ ಅನ್ನೋದು ಸುಲಭವಾಗಿ ಗೊತ್ತಾಗುತ್ತದೆ. ದೊಡ್ಡ ಗುರಿ ಭಯ ಹುಟ್ಟಿಸುತ್ತದೆ. ದೊಡ್ಡ ಗುರಿಯನ್ನು ಸಣ್ಣ ಭಾಗಗಳಾಗಿ ಮಾಡಿ ಇಂದು ಒಂದು ಹೆಜ್ಜೆ, ನಾಳೆ ಮತ್ತೊಂದು. ಬರೆಯದ ಗುರಿ ಕನಸೆ. ಮನಸ್ಸಿನಲ್ಲಿರುವ ಗುರಿ ಮರೆಯುತ್ತದೆ. ಬರೆದ ಗುರಿ ನಿಮ್ಮನ್ನು ಹಿಂಬಾಲಿಸುತ್ತದೆ. ಗುರಿಗೆ ಸಮಯ ಕೊಡಿ. ಒಂದು ದಿನ ಅನ್ನೋ ಮಾತು ಗುರಿಯನ್ನು ಕೊಲ್ಲುತ್ತದೆ. ದಿನಾಂಕ ಹಾಕಿ. ಇತರರ ಗುರಿ ನಿಮ್ಮದು ಅಲ್ಲ. ಎಲ್ಲರ ಜೀವನ ಒಂದೇ ಅಲ್ಲ. ಹೋಲಿಕೆ ಗುರಿಯನ್ನು ಮುಸುಕಾಗಿಸುತ್ತದೆ. ಗುರಿ ಬದಲಾಯಿಸಬಹುದು, ಬಿಟ್ಟು ಕೊಡಬೇಡಿ. ಪಥ ತಪ್ಪಬಹುದು, ಆದರೆ ಪ್ರಯತ್ನ ಬಿಡಬೇಡಿ. ಪ್ರತಿದಿನ ಸ್ವಲ್ಪ ಮಾಡೋದು ಸಾಕು. ಪ್ರತಿದಿನ 1% ಪ್ರಯತ್ನ 1 ವರ್ಷದಲ್ಲಿ ದೊಡ್ಡ ಫಲ. ಗುರಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಪ್ರತಿ ಹೆಜ್ಜೆ ನಿನ್ನ ಮೇಲೆ ನಂಬಿಕೆ ಹೆಚ್ಚಿಸುತ್ತದೆ. ಗುರಿ ಜೀವನಕ್ಕೆ ಅರ್ಥ ಕೊಡುತ್ತದೆ. ಉದ್ದೇಶ ಇಲ್ಲದ ಜೀವನ ದಣಿವು. ಗುರಿ ಇರುವ ಜೀವನ ದಿಕ್ಕು. ಇಂದು ಗುರಿ ಬರೆಯಿರಿ. ಪರಿಪೂರ್ಣವಾಗಿರಬೇಕಿಲ್ಲ, ಆರಂಭ ಮಾಡಿದರೆ ಸಾಕು.